ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಗೆ ಕೊಟ್ಟಿರೋ ಮೂವಿ ಬಾಲಿವುಡ್ನಲ್ಲಿ ಸಖತ್ ಸದ್ದು ಮಾಡ್ತಾ ಇರೋ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿರೋ ನೈಜ ಘಟನೆ ಆಧಾರಿತ ಮೂವಿ ದುರಂದಾರ್ ಬಗ್ಗೆ. ಈ ಮೂವಿಯ ಒನ್ ಲೈನ್ ಸ್ಟೋರಿ ಹೇಳೋದಾದ್ರೆ, ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾರೆ. ಆ ವ್ಯಕ್ತಿ ಗ್ಯಾಂಗ್ ಮಾಫಿಯಾ ಹಾಗೆ ಟೆರರ್ ಲಿಂಕ್ಗಳ ಮಧ್ಯೆ ಅವರಲ್ಲಿಯೇ ಒಬ್ನಾಗೆ ಇದ್ಕೊಂಡು ಇಂಡಿಯಾಗೆ ಇನ್ಫಾರ್ಮೇಶನ್ಗಳನ್ನ ಕಳಿಸೋದು ಅಂಡ್ ಅಲ್ಲಿ ಇದ್ಕೊಂಡು ಯಾರನ್ನ ಮಟ್ಟ ಹಾಕ್ತಾನೆ, ಏನೇನೆಲ್ಲ ಹತೋಟಿಗೆ ತರ್ತಾನೆ ಅನ್ನೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೂವಿ ಶುರುವಾಗುತ್ತೆ 1999 ನಲ್ಲಿ. ಇಂಡಿಯಾದಿಂದ ಅಫ್ಘಾನಿಸ್ತಾನಕ್ಕೆ ಹೋಗ್ತಾ ಇದ್ದ ಫ್ಲೈಟ್ ನ ಪಾಕಿಸ್ತಾನಿ ಉಗ್ರರು ಹೈಜಾಕ್ ಮಾಡಿ ಅದನ್ನ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಮಾಡಿಸ್ತಾರೆ. ನಂತರ ಭಾರತ ಸರ್ಕಾರಕ್ಕೆ ಒಂದು ಕಂಡೀಷನ್ ಅನ್ನ ಹಾಕ್ತಾರೆ. ನೀವು ಅರೆಸ್ಟ್ ಮಾಡಿರುವಂತಹ ನಮ್ ಕಡೆ 3 ಜನ ಉಗ್ರರನ್ನ ಬಿಟ್ ಕಳಿಸಿ, ಇಲ್ಲಾಂದ್ರೆ ಇವ್ರನ್ನೆಲ್ಲ ಸಾಯಿಸ್ಬಿಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ನಂತರ ಇಲ್ಲಿ ನಮ್ಗೆ ಇಂಡಿಯನ್ ಇಂಟೆಲಿಜೆಂಟ್ ಬ್ಯೂರೋ ಡೈರೆಕ್ಟರ್ ಆದಂತಹ ಅಜಯ್ ಸನ್ಯಾಲ್ ಅವರನ್ನ ತೋರಿಸ್ತಾರೆ. ಇವರು ಪಿಎಂ, ವಿದೇಶ ಮಂತ್ರಿ, ರಾಯ್ ಏಜೆಂಟ್ ಅಧ್ಯಕ್ಷ ಇವರೆಲ್ಲರ ಜೊತೆ ಮೀಟಿಂಗ್ ಅನ್ನ ನಡೆಸಿ 3 ಜನ ಉಗ್ರರನ್ನ ರಿಲೀಸ್ ಮಾಡಿಸ್ತಾರೆ. ಹಾಗೆ ಪಾಕಿಸ್ತಾನದಲ್ಲಿ ಬಂದಿಯಾಗಿರುವಂತಹ ನಮ್ಮ ಭಾರತೀಯರನ್ನ ಬಿಡಿಸ್ಕೊಂಡು ಬರ್ತಾರೆ. ನಂತರ ಮತ್ತೆ 2001ರಲ್ಲಿ ಪಾಕಿಸ್ತಾನಿ ಟೆರರಿಸ್ಟ್ಗಳು ಭಾರತದ ಲೋಕಸಭೆಯ ಒಳಗಡೆ ನುಗ್ಗಿ ದಾಳಿಯನ್ನ ನಡೆಸ್ತಾರೆ. ಅಲ್ಲಿರುವಂತಹ ಹಲವಾರು ಭಾರತೀಯರ ಮೇಲೆ ಗುಂಡಿಕ್ಕಿ ಕೊಂದು ದಾಳಿಯನ್ನ ಮಾಡ್ತಾರೆ. ಈಗ ಅಜಯ್ ಸನ್ಯಾಲ್ ಲೋಕಸಭೆಯ ಬಳಿ ಬರ್ತಾರೆ. ಅಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಸುಶಾಂತ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅಜಯ್ ಸನ್ಯಾಲ್ ಅವರಿಗೆ ತಿಳಿಸ್ತಾರೆ. ಆಗ ಅಜಯ್ ಸನ್ಯಾಲ್ ತುಂಬಾನೇ ಬೇಜಾರನ್ನ ವ್ಯಕ್ತಪಡಿಸ್ತಾರೆ. ನನಗೆ ಹೀಗಾಗುತ್ತೆ ಅಂತ ಮೊದಲೇ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಈ ತರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ. ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ, ಇದ್ರ ಬಗ್ಗೆ ಏನಾದ್ರೂ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಮ್ಮ ಅಜಯ್ ಸನ್ಯಾಲ್ ಅವರು ವಿದೇಶ ಮಂತ್ರಿ ಹಾಗೆ ರಾಯ್ ಏಜೆಂಟ್ ಅಧ್ಯಕ್ಷ ಹಾಗೆ ಪಿಎಂ ಇವರೆಲ್ಲರ ಜೊತೆ ಮತ್ತೆ ಮೀಟಿಂಗ್ ಅನ್ನ ನಡೆಸ್ತಾರೆ. ಆಗ ವಿದೇಶ ಮಂತ್ರಿ ಹೇಳ್ತಾರೆ, ನೀವು 2 ವರ್ಷದ ಹಿಂದೆನೆ ಹೇಳಿದ್ರಿ ಈ ತರ ಆಗಬಹುದು ಅಂತ, ಆದ್ರೆ ನಾವು ಕೇರ್ಲೆಸ್ ಮಾಡಿದ್ವಿ. ಮತ್ತೆ ಇದೇ ತರ ಕೇರ್ಲೆಸ್ ಮಾಡಿದ್ರೆ ಸರಿ ಹೋಗಲ್ಲ. ಈ ವಿಚಾರವಾಗಿ ನಾವೇನಾದ್ರೂ ಕ್ರಮವನ್ನ ಕೈಗೊಳ್ಳಬೇಕು. ಉಗ್ರರನ್ನ ನಾವು ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ಅಜಯ್ ಸನ್ಯಾಲ್ ಇವರೆಲ್ಲರ ಜೊತೆ ಡಿಸ್ಕಸ್ ಅನ್ನ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ ಅದೇ ಮಿಷನ್ ದುರಂದರ್. ವೀಕ್ಷಕರೇ, ಮಿಷನ್ ದುರಂದರ್ ಅಂದ್ರೆ ಏನು? ಬನ್ನಿ ಕಥೆಯಲ್ಲಿ ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಚಿತ್ರದ ನಾಯಕ ಅಮ್ಜಾಲಿ ಅವರನ್ನ ತೋರಿಸ್ತಾರೆ. ಇವರು ಬಲೂಚಿಸ್ತಾನಿಂದ ಪಾಕಿಸ್ತಾನಕ್ಕೆ ಬಂದು ಪಾಕಿಸ್ತಾನದ ಕರಾಚಿಯಿಂದ ಲೇಯರಿ ಅನ್ನುವಂತಹ ಒಂದು ಟೌನ್ಗೆ ಬರ್ತಾರೆ. ಆ ಟೌನ್ ನಲ್ಲಿ ಒಂದು ಜ್ಯೂಸ್ ಅಂಗಡಿ ಇರುತ್ತೆ. ಆ ಜ್ಯೂಸ್ ಅಂಗಡಿಯ ಬಳಿ ಬಂದು ನನ್ಗೆ ಇಲ್ಲಿ ಯಾವ್ದಾದ್ರು ಕೆಲಸ ಸಿಗುತ್ತಾ ಅಂತ ಕೇಳ್ತಾರೆ. ಅವ್ರು ಇಲ್ಲಿ ಯಾವ್ದು ಕೆಲಸ ಇಲ್ಲ ಅಂತ ಹೇಳ್ತಾರೆ. ಅಮ್ಜಾಲಿಗೆ ಮುಂದೆ ಏನ್ ಮಾಡೋದು ಅಂತ ಗೊತ್ತಾಗದೆ ಜ್ಯೂಸ್ ಅಂಗಡಿ ಮುಂದೆನೆ ನಿಂತಿರ್ತಾರೆ. ಅಲ್ಲಿಗೆ ಲೇಯಾರಿಯ ಲೋಕಲ್ ರೌಡಿಗಳು ಬರ್ತಾರೆ. ಅಮ್ಜಾಲಿ ಜೊತೆ ಕೆಟ್ಟದಾಗ ನಡ್ಕೊಳ್ತಾರೆ. ಅದಕ್ಕೆ ನಮ್ಮ ಅಮ್ಜಾಲಿ ಅವ್ರ ಜೊತೆ ಫೈಟ್ ಮಾಡ್ತಾರೆ, ಅವ್ರಿಗೆಲ್ಲ ಹೊಡಿತಾರೆ. ಆಗ ಜ್ಯೂಸ್ ಅಂಗಡಿಯವನು ಅಂದ್ರೆ ಇವ್ರ ಹೆಸರು ರಿಜ್ವಾನ್ ಅಂತ, ಇವರು ಸನ್ನೆ ಮಾಡ್ತಾರೆ ಅವ್ರಿಗೆಲ್ಲ ಹೊಡಿಬೇಡ ಅಂತ. ನಂತರ ಅಮ್ಜಾಲಿ ರೌಡಿಗಳಿಂದಾನೇ ಹೊಡ್ಸ್ಕೊತಾನೆ. ಹಾಗೆ ಪೊಲೀಸರು ಬರ್ತಾರೆ, ರೌಡಿಗಳೆಲ್ಲ ಓಡಿ ಹೋಗ್ತಾರೆ. ಅಮ್ಜಾಲಿ ಮುಂದೆ ಏನ್ ಮಾಡೋದು ಅಂತ ಗೊತ್ತಾಗದೆ ಅಂಗಡಿ ಮುಂದೆನೆ ಮಲಗಿರ್ತಾರೆ. ನಂತರ ಬೆಳಗಾಗುತ್ತೆ. ಅಲ್ಲಿಗೆ ಅಂಗಡಿಯ ಮಾಲೀಕ ರಿಜ್ವಾನ್ ಬರ್ತಾರೆ. ಹೀರೋನ ಎಬ್ಬಿಸ್ಬಿಟ್ಟು ಯಾರ್ ನೀನು, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆಗ ರಿಜ್ವಾನ್ಗೆ ಗೊತ್ತಾಗುತ್ತೆ, ಓ ಇವನು ಕೂಡ ನಮ್ ಇಂಡಿಯನ್ ಏಜೆಂಟೇ ಅಂತ. ನಂತರ ರಿಜ್ವಾನ್ ಅವರು ಅಮ್ಜಾಲಿಗೆ ಜ್ಯೂಸ್ ಅಂಗಡಿಯಲ್ಲೇ ಕೆಲಸವನ್ನ ಕೊಟ್ಟು ಇರಿಸ್ಕೊಂಡಿರ್ತಾರೆ. ಹೀಗೆ ಒಂದಿನ ಟೀ ಕುಡಿತಾ ರಿಜ್ವಾನ್ ಅಮ್ಜಾಲಿಗೆ ಹೇಳ್ತಾರೆ, ಈ ಲೇಯಾರಿ ಒಂಥರ ಪವರ್ಫುಲ್ ಟೌನ್ ಇದ್ದಂಗೆ. ಈ ಲೇಯಾರಿನ ಯಾರು ಕಂಟ್ರೋಲ್ಗೆ ತಗೋತಾರೋ ಅವರು ಇಡೀ ಕರಾಚಿನ ಕಂಟ್ರೋಲ್ಗೆ ತಗೋತಾರೆ. ಹಾಗೆ ಇಡೀ ಕರಾಚಿನ ಯಾರು ಕಂಟ್ರೋಲ್ಗೆ ತಗೋತಾರೋ ಅವರು ಇಡೀ ಪಾಕಿಸ್ತಾನನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ತಾರೆ. ಇಡೀ ಲೇಯಾರಿಲಿ ಬಲೂಚ್ ಹಾಗೆ ಪಠಾಣ್ಗಳ ಅಧಿಕಾರ ಜಾಸ್ತಿ. ಹಾಗೆ ಇಲ್ಲಿ 3 ಜನ ಡಾನ್ಗಳಿದ್ದಾರೆ. ಆ 3 ಜನ ಯಾರಪ್ಪ ಅಂದ್ರೆ ರೆಹಮಾನ್ ಡೆಕೆತ್, ಬಾಬು ಡೆಕೆತ್ ಅಂಡ್ ಹರ್ಷದ್ ಪಪ್ಪು. ಇಡೀ ಲೇಯಾರಿಯ 70% ಕಂಟ್ರೋಲ್ ರೆಹಮಾನ್ ಡೆಕೆತ್ ಅವರ ಕೈಯಲ್ಲಿದೆ. ಈ ರೆಹಮಾನ್ ಡೆಕೆತ್ ಬಾಬು ಡೆಕೆತ್ ಅವರ ಎಕ್ಸ್ ನ ಮಗ. ಈ ವಿಚಾರ ತಿಳಿಸಿದಂತೆ ರೆಹಮಾನ್ ಡೆಕೆತ್ ತನ್ನ ಹೆತ್ತ ತಾಯಿಯನ್ನೇ ಸಾಯಿಸ್ಬಿಡ್ತಾನೆ. ಹೀಗೆ ಹಲವಾರು ವಿಚಾರಗಳನ್ನ ಲೇಯಾರಿ ಹಾಗೂ ಅಲ್ಲಿರುವಂತಹ ಡಾನ್ಗಳ ಬಗ್ಗೆ ರಿಜ್ವಾನ್ ಅಮ್ಜಾಲಿಗೆ ತಿಳಿಸ್ತಾರೆ. ಅಮ್ಜಾಲಿ ಯೋಚನೆ ಮಾಡ್ತಾ ಇರ್ತಾರೆ, ನಾನು ರೆಹಮಾನ್ ಡೆಕೆತ್ ನ ಗ್ಯಾಂಗ್ಗೆ ಸೇರ್ಬೇಕು ಅಂತ. ಆಗ ರಿಜ್ವಾನ್ ಹೇಳ್ತಾರೆ, ರೆಹಮಾನ್ ಡೆಕೆತ್ ಗ್ಯಾಂಗ್ ಸೇರೋದು ಅಷ್ಟು ಸುಲಭದ ಮಾತಲ್ಲ. ಬಟ್ ಒನ್ ಥಿಂಗ್, ನಾಳೆ ಒಂದು ಮದ್ವೆ ಇದೆ. ಆ ಮದ್ವೆಗೆ ರೆಹಮಾನ್ ಡೆಕೆತ್ ಹಾಗೆ ಅವರ ಮಗ ಬರ್ತಾರೆ. ಈ ಮದ್ವೆಲಿ ಬಾಬು ಡೆಕೆತ್ ಅವರು ರೆಹಮಾನ್ ಡೆಕೆತ್ ಅವರ ಮಗನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ನೀನೇನಾದ್ರೂ ರೆಹಮಾನ್ ಡೆಕೆತ್ ಅವರ ಮಗನ ಪ್ರಾಣವನ್ನ ಉಳಿಸಿದ್ರೆ ನೀನು ರೆಹಮಾನ್ ಅವರ ಸಿಂಪತಿಯನ್ನ ಗಿಟ್ಸ್ಕೊಂಡು ಅವರ ಗ್ಯಾಂಗ್ಗೆ ಸೇರ್ಕೋಬಹುದು ಅಂತ ಹೇಳ್ತಾರೆ. ಈ ವಿಚಾರ ರಿಜ್ವಾನ್ಗೆ ಹೇಗೆ ಗೊತ್ತಿರುತ್ತಂದ್ರೆ, ರಿಜ್ವಾನ್ ಹರ್ಷದ್ ಪಪ್ಪು ಅವರ ಗ್ಯಾಂಗ್ ಅಲ್ಲಿ ಇರ್ತಾರೆ. ರಿಜ್ವಾನ್ ಹೇಳ್ತಾರೆ ಅಮ್ಜಾಲಿಗೆ, ನೋಡು ಅಮ್ಜಾಲಿ, ಇದು ಅಷ್ಟು ಸುಲಭದ ಮಾತಲ್ಲ. ರೆಹಮಾನ್ ಡೆಕೆತ್ ಅವರ ಮಗನ ಪ್ರಾಣ ಉಳಿಸೋ ಟೈಮಲ್ಲಿ ನಿನ್ನ ಪ್ರಾಣ ಕೂಡ ಹೋಗ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಅಮ್ಜಾಲಿ ಯೋಚನೆ ಮಾಡದೆ, ಪರವಾಗಿಲ್ಲ, ನಾನು ರೆಹಮಾನ್ ಡೆಕೆತ್ ಅವರ ಮಗನ ಪ್ರಾಣವನ್ನ ಉಳಿಸ್ತೀನಿ, ಹೇಗಾದ್ರೂ ಮಾಡಿ ರೆಹಮಾನ್ ಅವರ ಗ್ಯಾಂಗ್ ಅಲ್ಲಿ ನಾನು ಸೇರ್ಕೋತೀನಿ ಅಂತ ನಿರ್ಧಾರ ಮಾಡ್ತಾನೆ.
ನೆಕ್ಸ್ಟ್ ಸೀನಲ್ಲಿ ಮದುವೆ ಮನೆ ತೋರಿಸ್ತಾ ಇರ್ತಾರೆ. ಇಲ್ಲಿ ಅಮ್ಜಾಲಿ ಎಲ್ಲರಿಗೂ ಜ್ಯೂಸನ್ನು ಕೊಡ್ತಾ ಇರ್ತಾನೆ. ಹಾಗೆ ಬಾಬು ಡೆಕೆತ್ ಕಡೆಯವರು ಕೂಡ ಬಂದಿರ್ತಾರೆ. ಅಲ್ಲಿ ಒಂದು ಚಿಕ್ಕ ಹುಡುಗನನ್ನ ನೋಡ್ತಾನೆ. ಯಾರು ಈ ಹುಡುಗ ಅಂತ ಕೇಳಿದಕ್ಕೆ ರಿಜ್ವಾನ್ ಹೇಳ್ತಾನೆ, ರೆಹಮಾನ್ ಡೆಕೆತ್ ಅವರ ಚಿಕ್ಕ ಮಗ ಅಂತ ಹೇಳ್ತಾರೆ. ಆ ಚಿಕ್ಕ ಮಗನ ಸೇಫ್ ಆಗಿ ಈ ಕಡೆ ಕರ್ಕೊಳ್ತಾರೆ ಅಮ್ಜಾಲಿ. ಕೊನೆಗೂ ಬಾಬು ಡೆಕೆತ್ ಕಡೆಯವರು ರೆಹಮಾನ್ ಅವರ ದೊಡ್ಡ ಮಗನಿಗೆ ಶೂಟ್ ಮಾಡಿಬಿಡ್ತಾರೆ. ಆಗ ರಿಜ್ವಾನ್ ಹೇಳ್ತಾರೆ, ನೋಡೋರ್ ಪ್ರಾಣನ ಉಳಿಸೋದಕ್ಕೆ ಅಂತ ಬಂದೆ, ಇದು ಸಾಧ್ಯ ಆಗ್ಲಿಲ್ಲ, ಬಂದ್ಬಿಡು ಈ ಕಡೆಗೆ ಅಂತ ಹೇಳಿದಕ್ಕೆ ಅಮ್ಜಾಲಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಸತ್ತಿರುವ ರೆಹಮಾನ್ ಮಗನ್ನ ನಾನು ಕಾಪಾಡ್ತೀನಿ ಅಂತ ಏನೋ ನಾಟಕ ಮಾಡಿ ನಮ್ಮ ಅಮ್ಜಾಲಿ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಅವರ ಪ್ರಾಣವನ್ನ ಉಳಿಸೋ ತರ ನಾಟಕ ಮಾಡ್ತಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಅವರು ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಆಸ್ಪತ್ರೆಗೆ ರೆಹಮಾನ್ ಡೆಕೆತ್ ಬರ್ತಾರೆ. ಅಲ್ಲಿ ತಮ್ಮ ಮಗ ಸತ್ತಿರೋದನ್ನ ನೋಡಿ ತುಂಬಾನೇ ದುಃಖಿತರಾಗ್ತಾರೆ. ಹಾಗೆ ರೆಹಮಾನ್ ಅವರ ಚಿಕ್ಕ ಮಗ ಅವ್ರ ಅಪ್ಪನಿಗೆ ಹೇಳ್ತಾರೆ, ಅಪ್ಪ ಇವರೇ ನಮ್ಮ ಪ್ರಾಣವನ್ನ ಉಳಿಸೋದಕ್ಕೆ ಟ್ರೈ ಮಾಡಿದ್ದು ಅಂತ ಅಮ್ಜಾಲಿಯನ್ನ ತೋರಿಸ್ತಾನೆ ಆ ಚಿಕ್ಕ ಹುಡುಗ. ಆಗ ರೆಹಮಾನ್, ನನ್ನ ಮಗನ ಪ್ರಾಣವನ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ನಿನಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ 1,00,000 ದುಡ್ಡನ್ನ ಅಮ್ಜಾಲಿಗೆ ಕೊಡೋದಕ್ಕೆ ಹೋಗ್ತಾರೆ. ಆಗ ಅಮ್ಜಾಲಿ, ಬೇಡ ಸರ್, ನಾನು ದುಡ್ಡಿಗೋಸ್ಕರ ಈ ಕೆಲಸ ಮಾಡಲಿಲ್ಲ. ಪ್ರಪಂಚದಲ್ಲಿ ಎಲ್ಲೂ ಬಲೂಚಿಗಳಿಗೆ ಬೆಲೆನೇ ಇರಲಿಲ್ಲ. ಆದರೆ ಪ್ರಪಂಚದೆಲ್ಲೆಡೆ ನೀವು ಬಲೂಚಿಸ್ತಾನ್ಗೆ ಒಂದು ಬೆಲೆಯನ್ನ ತಂದ್ಕೊಟ್ಟಿದ್ದೀರಾ. ಬಲೂಚಿಗೆ ಒಂದು ಗೌರವ ಇದ್ದಂಗೆ ನೀವು ನನಗೆ ಹೀರೋ ತರ. ನನ್ನ ಪ್ರಾಣ ಇರೋವರೆಗೂ ನಾನು ನಿಮ್ಮ ಸೇವೆಯನ್ನ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಹಾಗೆ ಬಾಬು ಡೆಕೆತ್ ಕಡೆಯವರು 3 ಜನ ಬಂದಿದ್ರು, ನಿಮ್ಮ ಮಗನನ್ನ ಶೂಟ್ ಮಾಡ್ಬಿಟ್ಟು ಹೋದ್ರು ಅನ್ನೋ ವಿಚಾರನ ಅಮ್ಜಾಲಿ ಹೇಳ್ತಾನೆ ರೆಹಮಾನ್ಗೆ. ಈ ಕಡೆ ಜಮೀಲ್ ಜಮಾಲಿ ಅನ್ನೋ ಮಿನಿಸ್ಟರ್ನ ತೋರಿಸ್ತಾರೆ. ಈತ ರೆಹಮಾನ್ ಕಡೆಯ ಒಬ್ಬ ವ್ಯಕ್ತಿಗೆ ಹೇಳ್ತಿರ್ತಾನೆ, ನೋಡು ಈಗ ಎಲೆಕ್ಷನ್ ಟೈಮು, ಬಾಬು ಡೆಕೆತ್ ಕಡೆಯವರ ಮೇಲೆ ಈಗ ನಾವು ಸೇಡ್ ತೀರ್ಸ್ಕೊಳಕ್ಕಾಗಲ್ಲ, ಎಲೆಕ್ಷನ್ ಇರೋದ್ರಿಂದ. ಎಲೆಕ್ಷನ್ ಮುಗಿಲಿ, ಆಗ ಬಾಬು ಡೆಕೆತ್ ಕಡೆಯವ್ರನ್ನ ಒಂದ್ ಕೈ ನೋಡ್ಕೊಳ್ಳೋಣ ಅಂತ ಹೇಳಿ ರೆಹಮಾನ್ಗೆ ಹೇಳ್ಬಿಡು ಅಂತ ಕಳಿಸ್ತಾನೆ. ಈ ಕಡೆ ಅಮ್ಜಾಲಿಯನ್ನ ರೆಹಮಾನ್ ಗ್ಯಾಂಗ್ಗೆ ಸೇರಿಸ್ಕೊಳ್ತಾರೆ. ಹಾಗೆ ಅಮ್ಜಾಲಿ ಆ ಗ್ಯಾಂಗ್ ಜೊತೆ ಸೇರ್ಕೊಂಡು ಅಕ್ರಮವಾಗಿ ಏನೇನೆಲ್ಲ ಮಾಡ್ತಾರೆ, ಹಾಗೆ ಭಾರತದ ವಿರುದ್ಧ ಇವರು ಏನೇನೆಲ್ಲ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹಾಗೆ ಅಮ್ಜಾಲಿಗೆ ಅಕ್ರಮವಾಗಿ ಬಂದೂಕು ಹೇಗೆ ತಯಾರು ಮಾಡೋದು, ಹಾಗೆ ಕಂಟ್ರಿ ಸಾರಾಯಿ ಹೇಗ್ ತಯಾರು ಮಾಡೋದು ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಈ ಕಡೆ ನ್ಯೂಸ್ ಅಲ್ಲೆಲ್ಲ ಬಾಬು ಡೆಕೆತ್ ರೆಹಮಾನ್ ಡೆಕೆತ್ ಮಗನ್ನ ಸಾಯಿಸಿದ್ರು, ರೆಹಮಾನ್ ಡೆಕೆತ್ ಏನೂ ಮಾಡ್ಕೊಳಕ್ಕಾಗಿಲ್ಲ ಅಂತ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಈ ಕಡೆ ರೆಹಮಾನ್ ಯೋಚನೆ ಮಾಡ್ತಾ ಕೂತಿರ್ತಾನೆ, ಎಲೆಕ್ಷನ್ ಇರೋದ್ರಿಂದ ನಾನು ಬಾಬು ಡೆಕೆತ್ಗೆ ಏನು ಮಾಡಕ್ ಆಗ್ತಿಲ್ಲ, ನನ್ನ ಮಗನ ಪ್ರತೀಕಾರವನ್ನ ನಾನು ತೀರಿಸ್ಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ರೆಹಮಾನ್ ಅವ್ರ ಗ್ಯಾಂಗ್ ಅವ್ರನ್ನ ಕೇಳ್ತಾನೆ, ನೀವೇನಾದ್ರೂ ನನ್ನ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಿದ್ರಿ, ನಾನು ಬಾಬು ಡೆಕೆತ್ನ ಸಾಯಿಸ್ಬೋದಾ ಅಂತ ಕೇಳ್ತಾನೆ. ಆಗ ಅವ್ರ ಗ್ಯಾಂಗ್ ಅವರು, ಬೇಡಿ ಸರ್, ಇವಾಗ ಎಲೆಕ್ಷನ್ ಇದೆ, ಎಲೆಕ್ಷನ್ ಮುಗಿದ್ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ರೆಹಮಾನ್ ಅಮ್ಜಾಲಿನೂ ಕೇಳ್ತಾರೆ, ನೀನೇನಾದ್ರೂ ನನ್ನ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಿದೆ ಅಂತ. ಆಗ ಅಮ್ಜಾಲಿ ಹೇಳ್ತಾರೆ, ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಬಾಬು ಡೆಕೆತ್ನ ಎಷ್ಟೊತ್ತಿಗೆ ಸಾಯಿಸ್ಬಿಡ್ತಿದ್ದೆ. ಎಲೆಕ್ಷನ್ ಇದೆ ಅಂತ ನೀವು ಬಾಬು ಡೆಕೆತ್ನ ಸಾಯಿಸ್ತಾ ಇರೋದು ನೀವು ಸೋತಂಗೆ ಲೆಕ್ಕ, ನೀವು ಸೋತ್ ಬಿಡ್ರಿ. ನೀವು ಇದೇ ತರ ಇದ್ರೆ ಇಡೀ ಲೇಯರಿನಲ್ಲಿ ಜನಗಳಿಗೆ ನಿಮ್ಮ ಮೇಲೆ ಭಯ ಹೊರಟೋಗುತ್ತೆ, ಹಾಗೆ ಬಾಬು ಡೆಕೆತ್ ಮೇಲೆ ಭಯ ಶುರುವಾಗುತ್ತೆ, ನಿಮ್ಮ ಪವರ್ ಕಡಿಮೆ ಆಗ್ಬಿಡುತ್ತೆ ಅಂತ ರೆಹಮಾನ್ಗೆ ಹೇಳ್ತಾನೆ ಅಮ್ಜಾಲಿ. ಈಗ ರೆಹಮಾನ್ ಬಾಬು ಡೆಕೆತ್ ಕಡೆಯವ್ರನ್ನೆಲ್ಲ ಸಾಯಿಸಿ ಅಂತ ಹೇಳಿ ತನ್ನ ಗ್ಯಾಂಗ್ ಅವ್ರಿಗೆ ಹೇಳ್ತಾನೆ. ರೆಹಮಾನ್ ಗ್ಯಾಂಗ್ ಅವರು ಬಾಬು ಡೆಕೆತ್ನ ಗ್ಯಾಂಗ್ನವ್ರನ್ನೆಲ್ಲ ವಿಚಿತ್ರವಾಗಿ, ಕ್ರೂರವಾಗಿ, ಘೋರವಾಗಿ ಸಾಯಿಸ್ತಾರೆ. ರೆಹಮಾನ್ ಡೆಕೆತ್ ಬಾಬು ಡೆಕೆತ್ನ ಖುದ್ದಾಗಿ ಹೋಗಿ ತೂಕದ ಬಟ್ಟಿಯಿಂದ ವಿಚಿತ್ರವಾಗಿ, ಕ್ರೂರವಾಗಿ ಹೊಡೆದು ಸಾಯಿಸ್ತಾರೆ. ತನ್ನ ಮಗನ ಪ್ರತೀಕಾರವನ್ನ ತೀರಿಸ್ಕೊಳ್ತಾರೆ. ಈ ಕಡೆ ಜಮೀಲ್ ಜಮಾಲಿ ಎಲೆಕ್ಷನ್ ಅಲ್ಲಿ ಗೆದ್ದು ಒಂದು ಫಂಕ್ಷನ್ಗೆ ಬಂದು ಸ್ಪೀಚ್ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿ ರೆಹಮಾನ್ ಕೂಡ ಬಂದಿರ್ತಾರೆ. ಅಲ್ಲಿ ನೆರೆದಿರುವಂತಹ ಜನಗಳೆಲ್ಲ ರೆಹಮಾನ್ ರೆಹಮಾನ್ ಅಂತ ಕೂಗ್ತಿರ್ತಾರೆ. ಜಮೀಲ್ನ ಯಾರು ಕೂಗಲ್ಲ, ರೆಹಮಾನ್ ರೆಹಮಾನ್ ಅಂತ ಕೂಗ್ತಾ ಇರ್ತಾರೆ. ಇದೇ ಜಾಗದಲ್ಲಿ ಅಮ್ಜಾಲಿ ಒಂದು ಹುಡುಗಿಯನ್ನ ನೋಡ್ತಾರೆ. ಈಕೆಯೇ ಈ ಚಿತ್ರದ ನಾಯಕಿ ಎಲಿನಾ ಜಮೀಲ್ ಅವರ ಮಗಳು. ಎಲಿನಾ ಅವರಮ್ಮ ಎಲಿನಾಗೆ ಸುಮ್ನೆ ಬೈತಾ ಇರ್ತಾರೆ. ಇದನ್ನ ನೋಡಿದಂತಹ ಹೀರೋ ಅಮ್ಜಾಲಿ ಎಲಿನಾಗೆ ಬೈಯೋದನ್ನ ತಪ್ಸೋದಕ್ಕೆ ಅಂತ ಮಿನಿಸ್ಟರ್ ಕರೀತಾ ಇದ್ದಾರೆ ಅಂತ ಎಲಿನಾ ಅಮ್ಮನ್ನ ಅವರಪ್ಪನ ಹತ್ರ ಕಳಿಸ್ತಾರೆ. ಎಲಿನಾಗೆ ಅವರಮ್ಮ ಬೈಯೋದನ್ನ ತಪ್ಸಿದಕ್ಕೆ ಅಮ್ಜಾಲಿ ಮೇಲೆ ಏನೋ ಒಂಥರ ಖುಷಿ ಆಗುತ್ತೆ. ಇಬ್ರು ಒಬ್ರನ್ನೊಬ್ರು ನೋಡ್ತಿರ್ತಾರೆ. ಹಾಗೆ ಈ ಕಡೆ ಖನಾನಿ ಬ್ರದರ್ಸ್ ಅಂತ ಒಂದಿಬ್ರು ವ್ಯಕ್ತಿಗಳು ಬಂದಿರ್ತಾರೆ. ಅವರು ರೆಹಮಾನ್ ಅನ್ನ ಮೀಟ್ ಮಾಡ್ತಾರೆ. ನೀವೇ ಯಾಕೆ ಎಲೆಕ್ಷನ್ಗೆ ನಿಂತ್ಕೋಬಾರ್ದು, ನೋಡಿ ನಿಮ್ಗೆ ಎಷ್ಟೊಂದ್ ಜನ ಫ್ಯಾನ್ಸ್ ಇದ್ದಾರೆ, ಎಲ್ಲರೂ ರೆಹಮಾನ್ ರೆಹಮಾನ್ ಅಂತ ಕೂಗ್ತಿದ್ದಾರೆ ಅಂತ ಹೇಳ್ತಾರೆ. ಜಮೀಲ್ಗೆ ಭಯ ಆಗ್ತಿರುತ್ತೆ, ಇವನೇನಾದ್ರೂ ಎಲೆಕ್ಷನ್ಗೆ ನಿಂತ್ರೆ ನನಗೆ ಕಷ್ಟ ಆಗುತ್ತೆ ಅಂತ. ಆಗ ರೆಹಮಾನ್ ಹೇಳ್ತಾನೆ, ಇಲ್ಲ, ನಾನು ನಂದೇ ಹೆಸರಲ್ಲಿ ನಂದೇ ಯಾವುದೋ ಬೇರೆ ಪಕ್ಷದಲ್ಲಿ ಎಲೆಕ್ಷನ್ಗೆ ನಿಂತ್ಕೊಳ್ತೀನಿ, ಹಾಗೆ ನಾನು ಜಮೀಲ್ ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅಷ್ಟಕ್ಕೆ ಎಲಿನಾಮ ಜಮೀಲ್ಗೆ ಬಂದು, ನಿಮ್ಮ ಮಗಳು ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅವಾಗಿಂದ ಅಂತ ಹೇಳ್ತಾರೆ. ಅಷ್ಟಕ್ಕೆ ಎಲಿನಾ ಕೈಯಲ್ಲಿದ್ದಂತಹ ಫೋನ್ನ ಕಿತ್ತು ಎಸಿತಾರೆ. ಇವಳು ವಿಚಿತ್ರವಾಗಿ ಆಡೋದಕ್ಕೆ ಈ ಫೋನೇ ಕಾರಣ ಅಂತ ಬಿಸಾಕ್ತಾರೆ. ಆ ಫೋನನ್ನ ಹೀರೋ ಅಮ್ಜಾಲಿ ಎತ್ಕೊಳ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇಲ್ಲಿ ರೆಹಮಾನ್ ಹಾಗೆ ಅವ್ರ ತಮ್ಮ ಹಾಗೆ ಅಮ್ಜಾಲಿ 3 ಜನ ಪಾರ್ಟಿ ಮಾಡ್ತಾ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ರೆಹಮಾನ್ ಅವ್ರ ತಮ್ಮನ್ಗೆ ಕೇಳ್ತಾರೆ, ಖನಾನಿ ಬ್ರದರ್ಸ್ ಏನೇನೆಲ್ಲ ಮಾಡ್ತಾರೆ ಅಂತ. ಆಗ ಅವ್ರ ತಮ್ಮ ಹೇಳ್ತಾರೆ, ಅವರು ಕೋಟಾ ನೋಟನ್ನ ಪ್ರಿಂಟ್ ಮಾಡಿ ಇಂಡಿಯಾಗೆ ಅಕ್ರಮವಾಗಿ ಸಪ್ಲೈ ಮಾಡ್ತಾರೆ ಅಂತ.
ಆಗ ಅಮ್ಜಲಿ ನೀಟಾಗಿ ಎಕ್ಸ್‌ಪ್ಲೇನ್ ಮಾಡಿ ಅಂತ ರೆಹಮಾನ್ ತಮ್ಮನ್ಗೆ ಹೇಳ್ತಾರೆ. ಆಗ ಅವರು ಎಲ್ಲೆಲ್ಲಿಂದ ಮೆಷಿನ್ ತರ್ತಾರೆ, ಹೇಗೆಲ್ಲ ಪ್ರಿಂಟ್ ಮಾಡ್ತಾರೆ, ಹಾಗೆ ಹೇಗೆಲ್ಲ ಇಂಡಿಯಾಗೆ ಕೋಟಾ ನೋಟನ್ನ ಕಳಿಸ್ತಾರೆ ಅನ್ನೋದನ್ನ ಅಮ್ಜಲಿಗೆ ಹೇಳ್ತಾರೆ. ಸರಿ ಅಂತ ಹೇಳಿ ರೆಹಮಾನು ಖನಾನಿ ಬ್ರದರ್ಸ್ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ರೆಹಮಾನ್ ತಮ್ಮ ಅಮ್ಜಾಲಿಗೆ ಬೈಕಿನ ಕೊಡ್ತಾರೆ. ಅಮ್ಜಾಲಿ ಬೈಕ್ ತಗೊಂಡು ಒಂದು ಪಬ್ಗೆ ಬರ್ತಾರೆ. ಅಲ್ಲಿ ಇವ್ರನ್ನ ಒಳಗಡೆ ಬಿಡೋದಿಲ್ಲ. ಯಾಕಂದ್ರೆ ಅಲ್ಲಿ ಕಪಲ್ಸ್ ಮಾತ್ರ, ಸಿಂಗಲ್ ಆಗಿ ನಿಮ್ನ ಬಿಡೋದಿಲ್ಲ ಅಂತ ಪಬ್ ಅವರು ಹೇಳಿ ತಡಿತಾರೆ. ಅಮ್ಜಾಲಿ ಎಲಿನಾ ಅಲ್ಲಿರೋದನ್ನ ನೋಡಿರ್ತಾರೆ. ಈಗ ಅಮ್ಜಾಲಿ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಯಾರಿಗೋ ಕಾಲ್ ಮಾಡಿ ಈ ಪಬ್ ನ ರೇಡ್ ಮಾಡಿ ಅಂತ ಹೇಳ್ತಾನೆ. ಹಾಗೆ ಎಲಿನಾ ಕಾರ್ ಹತ್ರ ಹೋಗಿ ಅವಳ ಕಾರು ಓಡದೆ ಇರೋ ತರ ಏನೋ ತರ್ಲೆ ಕೆಲಸ ಮಾಡಿ ಕಾರನ್ನ ಕೆಡಿಸ್ತಾನೆ. ಪೊಲೀಸ್ ಅವರು ಸೈರನ್ ಹಾಕೊಂಡು ಪಬ್ ಹತ್ರ ಬರೋ ಸೌಂಡ್ ನ ಕೇಳಿ ಪಬ್ ಅಲ್ಲಿರೋ ಜನಗಳೆಲ್ಲ ಆಚೆ ಓಡಿ ಬರ್ತಾರೆ. ಹಾಗೆ ಎಲಿನಾ ಕೂಡ ಬರ್ತಾಳೆ. ಕಾರ್ ಹತ್ರ ಬಂದು ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾಳೆ. ಕಾರು ಸ್ಟಾರ್ಟ್ ಆಗೋದಿಲ್ಲ. ಅಷ್ಟಕ್ಕೆ ಹೀರೋ ಅಮ್ಜಾಲಿ ಎಲಿನಾ ಹತ್ರ ಬರ್ತಾನೆ. ಎಲಿನಾ ಅವನ್ ಬೈಕ್ ನ ಹತ್ಕೊಂಡು ಕೂರ್ತಾಳೆ. ಎಲಿನಾ ಅಮ್ಜಾಲಿ ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪೊಲೀಸ್ ಅವರು ಅಮ್ಜಾಲಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹೇಗೋ ಪೊಲೀಸ್ ಅವ್ರ ಕಡೆಯಿಂದ ತಪ್ಪಿಸ್ಕೊಂಡು ಎಲ್ಲೋ ಒಂದ್ ಕಡೆ ಅಮ್ಜಾಲಿ ಬೈಕ್ ನ ನಿಲ್ಲಿಸ್ತಾನೆ. ಎಲಿನಾ ಯಾಕೆ ಬೈಕ್ ನಿಲ್ಲಿಸ್ತೆ ಅಂತ ಕೇಳ್ತಾಳೆ. ಆಗ ಅಮ್ಜಾಲಿ ಪೆಟ್ರೋಲ್ ಖಾಲಿ ಆಯ್ತು, ಅದಕ್ಕೆ ನಿಲ್ಲಿಸ್ತೆ ಅಂತ ಹೇಳ್ಬಿಟ್ಟು ಬೈಕ್ ನ ತಳ್ಕೊಂಡು ಎಲಿನಾ ಹಾಗೆ ಅಮ್ಜಾಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಖುಷಿಯಾಗಿ. ಇದರಿಂದ ಗೊತ್ತಾಗುತ್ತೆ ಇವರಿಬ್ಬರ ನಡುವೆ ಲವ್ ಶುರುವಾಗಿದೆ ಅಂತ. ಹೀಗೆ ಎಲಿನಾ ಹಾಗೆ ಅಮ್ಜಾಲಿ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಮ್ಜಾಲಿ ಹೇಳ್ತಾನೆ, ನಾನು ರೆಹಮಾನ್ ಅವರ ಗ್ಯಾಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅದು ಎಲಿನಾಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಅಮ್ಜಾಲಿ, ನಾನು ನನ್ನ ಬಡತನದ ಕಾರಣದಿಂದ ಹೀಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆ ಅಮ್ಜಾಲಿ ಹತ್ರ ಇರೋ ಎಲಿನಾ ಫೋನನ್ನ ವಾಪಸ್ ಕೊಡ್ತಾನೆ. ಫೋನನ್ನ ನೋಡಿ ಎಲಿನಾ ಖುಷಿ ಆಗ್ತಾಳೆ. ಕಟ್ ಮಾಡಿದ್ರೆ ರೆಹಮಾನಾಗೆ ಅಮ್ಜಾಲಿ ಖನಾನಿ ಬ್ರದರ್ಸ್ ನ ಮೀಟ್ ಮಾಡೋದಕ್ಕೆ ಅಂತ ಒಂದು ಫ್ಯಾಕ್ಟ್ರಿಗೆ ಬಂದಿರ್ತಾರೆ. ಅಲ್ಲಿ ರಾಶಿ ಕೋಟಾ ನೋಟುಗಳನ್ನ ನೋಡ್ತಾರೆ. ಈ ಕೋಟಾ ನೋಟ್ ಏನಪ್ಪಾ ಅಂದ್ರೆ, ಈ ಕೋಟಾ ನೋಟನ್ನ ಈ ಖನಾನಿ ಬ್ರದರ್ಸ್ ಇಂಡಿಯಾಗೆ ಅಕ್ರಮವಾಗಿ ಸಪ್ಲೈ ಮಾಡ್ತಾ ಇರ್ತಾರೆ. ಅಮ್ಜಾಲಿಗೆ ಕೋಟಾ ನೋಟುಗಳನ್ನ ನೋಡಿ ಶಾಕ್ ಆಗುತ್ತೆ ಒಂಥರ. ಹಾಗೆ ಅಲ್ಲಿ ISI ಮುಖ್ಯಸ್ಥ ಇಕ್ಬಾಲ್ ಅನ್ನ ನೋಡ್ತಾನೆ. ಅಂದ್ರೆ ಉಗ್ರರ ಮುಖ್ಯಸ್ಥ ಇಕ್ಬಾಲ್ ರೆಹಮಾನ್ಗೆ ಕೇಳ್ತಾನೆ, ನೀವು ನಮ್ಗೆ ಹಲವಾರು ಬಂದೂಕು ಹಾಗೆ ಬಾಂಬ್ಗಳನ್ನ ತಯಾರು ಮಾಡಿ ಕೊಡ್ಬೇಕು ಅಂತ. ಆಗ ರೆಹಮಾನ್ ಕೇಳ್ತಾರೆ, ಈ ಬಂದೂಕು ಹಾಗೆ ಬಾಂಬು ಯಾವುದಕ್ಕೆ ಅಂತ ಕೇಳ್ಬೋದಾ ಅಂತ ಹೇಳ್ತಾನೆ. ಅದಕ್ಕೆ ಇಕ್ಬಾಲ್ ಹೇಳ್ತಾನೆ, ನಾವು ಇಂಡಿಯಾದಲ್ಲಿ ಅಕ್ಟೋಬರ್ 3ರಂದು ಒಂದು ಅಟ್ಯಾಕ್ ನ ಪ್ಲಾನ್ ಮಾಡಿದೀವಿ, ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಅಮ್ಜಾಲಿಗೆ ಶಾಕ್ ಆಗ್ತಿರುತ್ತೆ. ನಮ್ಮ ಇಂಡಿಯಾದ ಮೇಲೆ ಅಕ್ಟೋಬರ್ 3ರಂದು ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡಿದಾರ ಅಂತ ಗಾಬರಿ ಆಗ್ತಿರ್ತಾನೆ. ಹಾಗೆ ಈ ಕಡೆ ಇಕ್ಬಾಲ್ ಹಾಗೆ ರೆಹಮಾನ್ ನಡುವೆ ಡೀಲ್ ಆಗುತ್ತೆ. ಹಾಗೆ ಇಕ್ಬಾಲ್ ಹೇಳ್ತಾರೆ, ನಿಮ್ಮ ಎಲೆಕ್ಷನ್ ಬಗ್ಗೆನೂ ಕೂಡ ಮೇಲ್ನವ್ರ ಜೊತೆ ಮಾತಾಡ್ತೀನಿ ಅಂತ. ಹೇಗೆ ಅವರ ಡೀಲ್ ಮುಗಿಯುತ್ತೆ. ಅಮ್ಜಾಲಿ ಹಾಗೆ ರೆಹಮಾನು ಹೊರಡ್ತಾರೆ. ಖನಾನಿ ಬ್ರದರ್ಸ್ ಅಲ್ಲಿ ಒಬ್ಬ ಜಮೀಲ್ ಜೊತೆ ಮಾತಾಡ್ತಿರ್ತಾನೆ. ರೆಹಮಾನ್ ಏನಾದ್ರೂ ಎಲೆಕ್ಷನ್ಗೆ ನಿಂತ್ರೆ ನಿಮ್ಗೆ ತೊಂದರೆ ಆಗಬಹುದು ಅನ್ನೋ ತರ ಮಾತಾಡ್ತಿರ್ತಾರೆ. ಈ ಕಡೆ ರೆಹಮಾನ್ ಹಾಗೆ ಅಮ್ಜಾಲಿ ಮನೆಗೆ ಬರ್ತಾರೆ. ರೆಹಮಾನ್ ತುಂಬಾನೇ ಕುಡ್ದಿರ್ತಾರೆ. ಅಮ್ಜಾಲಿ ರೆಹಮಾನ್ಗೆ ಹೇಳ್ತಾರೆ, ನೀವು ಯಾರ ಹತ್ರ ಕೈ ಜೋಡಿಸ್ತಾ ಇದ್ದೀರಾ ಗೊತ್ತಾ? ಹೋಗಿ ಅಂಥವ್ರ ಜೊತೆ ಕೈ ಜೋಡಿಸ್ತಾ ಇದ್ರಲ್ಲ, ಅವರಿಂದ ಎಷ್ಟೋ ಜನರ ಪ್ರಾಣ ಮಾನ ಹಾನಿಯಾಗಿದೆ. ಹೋಗಿ ಅಂಥವ್ರ ಜೊತೆ ನೀವು ಕೈ ಜೋಡಿಸೋದು, ನೀವು ನಮ್ಮ ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ಅಮ್ಜಾಲಿ ರೆಹಮಾನ್ಗೆ ಕೇಳ್ತಾನೆ. ಆಗ ಯಾವ ಜನ? ಈ ಜನ ನನ್ಗೇನು ಮಾಡಿದ್ದಾರೆ? ಈ ಜನಗಳಿಗೋಸ್ಕರ ನಾನು ನನ್ನ ಮಗನನ್ನೇ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತಾನೆ. ಅಷ್ಟಕ್ಕೆ ರೆಹಮಾನ್ ತಮ್ಮ ಬರ್ತಾನೆ. ಅಮ್ಜಾಲಿಯನ್ನ ಮನೆ ಕಳಿಸ್ತಾನೆ. ರೆಹಮಾನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ರೆಹಮಾನ್ ಡೆಕೆದ್ ಹಾಗೆ ಅವ್ರ ಕಡೆಯವರು ವೆಪನ್ಸ್ ಅನ್ನ ತರೋದಕ್ಕೆ ಅಂತ ಬಲೂಚಿಸ್ತಾನ್ಗೆ ಹೋಗ್ತಾರೆ. ಬಲೂಚಿಸ್ತಾನಲ್ಲಿ ರೆಹಮಾನ್ ಡೆಕೆತ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಈ ಸಾಂಗ್ ನ ಹಾಡಿ ವೆಲ್ಕಮ್ ಮಾಡ್ತಾರೆ. ಆ ಸಾಂಗ್ ಯಾವ್ದಪ್ಪ ಅಂದ್ರೆ, ಸಖತ್ ಟ್ರೆಂಡಿಂಗ್ ಅಲ್ಲಿರೋ ಬಲೂಚ್ ಯುನೈಟೆಡ್ ಫೋರ್ಸ್ ಕ್ಯಾಂಪ್ ಇಂದ ಸಾವಿರಾರು ಬಂದೂಕುಗಳನ್ನ ತರಿಸಿರ್ತಾರೆ. ಅದನ್ನ ರೆಹಮಾನ್ ತಮ್ಮ ಹಾಗೆ ಅಮ್ಜಾಲಿ ನೋಡ್ತಾ ಇರ್ತಾರೆ. ಅವ್ರಿಗೆ ಭಯ, ನಮ್ಮ ಇಂಡಿಯಾದ ಜನತೆಗೆ ಏನ್ ಮಾಡ್ಬಿಡ್ತಾರೆ ಅನ್ನೋದು ಅವರ ಮನ್ಸಲ್ಲಿ ಓಡ್ತಾ ಇರುತ್ತೆ. ಈ ಕಡೆ ಮಿನಿಸ್ಟರ್ ಜಮೀಲ್ ಮನೆಗೆ SP ಚೌಧರಿ ಹಾಗೆ ಅರ್ಷದ್ ಪಪ್ಪು ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಜಮೀಲ್ ಸ್ಕೆಚ್ ಹಾಕ್ತಿರ್ತಾರೆ ರೆಹಮಾನ್ ಅನ್ನ ಸಾಯಿಸ್ಬೇಕು ಅಂತ. ಜಮೀಲ್ SP ಚೌಧರಿಗೆ ಹೇಳ್ತಾರೆ ಎನ್ಕೌಂಟರ್ ಮಾಡು ಅಂತ. ಹಾಗೆ SP ಚೌಧರಿ ಹೇಳ್ತಾರೆ, ಹೀಗೆ ಹಲವಾರು ವರ್ಷಗಳ ಹಿಂದೆ ನಾನು ಅವನ್ನ ಎನ್ಕೌಂಟರ್ ಮಾಡ್ಬೇಕು ಅಂತ ಅನ್ಕೊಂಡೆ, ಅವಾಗ ನೀವೇ ತಡೆದಿದ್ರಿ, ಇವಾಗ ನೀವೇ ಅವನ್ನ ಎನ್ಕೌಂಟರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಓಕೆ ಆಯ್ತು ಮಾಡೋಣ. ರೆಹಮಾನ್ ಅನ್ನ ಮುಗಿಸೋದಕ್ಕೆ ಅಂತ ನಾನು ಒಂದು ಸ್ಪೆಷಲ್ ಟೀಮ್ ಅನ್ನ ಮಾಡ್ತೀನಿ. ಆ ಟೀಮ್ ಅಲ್ಲಿ ನನಗೆ ಯಾರು ಬೇಕೋ ಅವ್ರು ಮಾತ್ರ ಇರಬೇಕು. ಹಾಗೆ ನನ್ನನ್ನ ಯಾರು ಕೂಡ ತಡಿಬಾರ್ದು, ಇನ್ಕ್ಲೂಡಿಂಗ್ ನೀವು ಕೂಡ ಅಂತ ಹೇಳ್ತಾನೆ. ಇದಕ್ಕೆ ನಮ್ಮ ಮಿನಿಸ್ಟರ್ ಜಮೀಲ್ ಸರಿ ಅಂತ ಹೇಳ್ತಾರೆ. ಅಮ್ಜಾಲಿ ಹಾಗೆ ಎಲಿನಾ
ನಡುವೆ ಲವ್ ಶುರುವಾಗಿದೆ. ಅಮ್ಜಾಲಿ ತಾನು ಕೆಲಸ ಮಾಡ್ತಿದ್ದಂತಹ ಜ್ಯೂಸ್ ಅಂಗಡಿಗೆ ಎಲಿನನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ಕೂರ್ತಾರೆ. ಹಾಗೆ ಅವ್ರ ಮುಂದೆ ಒಂದು ಪೇಪರನ್ನ ಹಾಸ್ತಾರೆ. ಆಗ ಆ ಪೇಪರಲ್ಲಿ SP ಚೌಧರಿ ಅವರ ಫೋಟೋ ಕಾಣುತ್ತೆ. ಎಲಿನಾ ಅದನ್ನ ಗಮನಿಸ್ತಾಳೆ. ಈ SP ಚೌಧರಿ ಅವರು ಅಪ್ಪನನ್ನ ಮೀಟ್ ಮಾಡೋದಕ್ಕೆ ನಮ್ಮನೆಗೆ ದಿನ ಬರ್ತಾ ಇರ್ತಾರೆ. ಯಾವುದೋ ವಿಚಾರವಾಗಿ ಅಪ್ಪನ ಜೊತೆ ಮಾತಾಡ್ತಾ ಇರ್ತಾರೆ ಅಂತ ಅಮ್ಜಾಲಿಗೆ ಹೇಳ್ತಾಳೆ. ಅದಕ್ಕೆ ಅಮ್ಜಾಲಿ ಸರಿ ಆಯ್ತು, ಅವ್ರ ಮೇಲೆ ಯಾವುದಕ್ಕೂ ಒಂದು ಕಣ್ಣಿಟ್ಟಿರು ಅಂತ ಹೇಳ್ತಾನೆ. ಇದೆಲ್ಲ ಆದ್ಮೇಲೆ ರೆಹಮಾನ್ ಡೆಕ್ಕೇತ್ ISI ಮುಖ್ಯಸ್ಥ ಇಕ್ಬಾಲ್ಗೆ ಬಾಂಬ್ ಹಾಗೆ ಗನ್ಗಳನ್ನ ತರಿಸಿದ್ರಲ್ಲ, ಅದನ್ನ ಕೊಟ್ಟು ಬರೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಅವರ ಮಗನಿಗೆ ಅಂದ್ರೆ ಚಿಕ್ಕ ಮಗನಿಗೆ ಫುಡ್ ಪಾಯ್ಸನ್ ತರಾಗಿ ಏನೋ ಹುಷಾರ್ ತಪ್ತಾರೆ. ಸರಿ, ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ನೀವೇ ಕೊಟ್ಟು ಬನ್ನಿ ಅಂತ ತಮ್ಮ ಹಾಗೆ ಅಮ್ಜಾಲಿಗೆ ಹೇಳ್ತಾರೆ. ಈ ಕಡೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ದಾರಿ ಮಧ್ಯದಲ್ಲಿ SP ಚೌಧರಿ ಅಲ್ಲಿಗೆ ಬಂದು ರೆಹಮಾನ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ISI ಮುಖ್ಯಸ್ಥನಿಗೆ ಬಾಂಬ್ ಹಾಗೆ ಗನ್ಗಳನ್ನ ಕೊಟ್ಟು ರೆಹಮಾನ್ ಅವರ ತಮ್ಮ ಹಾಗೆ ಅಮ್ಜಾಲಿ ಅವರು ವಾಪಸ್ ಬರ್ತಾ ಇರಬೇಕಾದ್ರೆ ರೆಹಮಾನ್ ಕಡೆಯವರು ಕಾಲ್ ಮಾಡ್ತಾರೆ. ಈ ತರ ಆಗಿದೆ, ರೆಹಮಾನ್ ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ SP ಚೌಧರಿ ಅವರು ಅಂತ. ಆಗ ರೆಹಮಾನ್ ತಮ್ಮ ಮಿನಿಸ್ಟರ್ ಜಮೀಲ್ಗೆ ಕಾಲ್ ಮಾಡ್ತಾರೆ. ಆಗ ಜಮೀಲ್ ಅವರು ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ಇದ್ರ ಬಗ್ಗೆ ನೋಡ್ಕೊಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇದನ್ನ ಗಮನಿಸಿದಂತಹ ಅಮ್ಜಾಲಿಗೆ ಡೌಟ್ ಬರುತ್ತೆ. ನಂತರ ಅಮ್ಜಾಲಿ ರೆಹಮಾನ್ ಅವರ ಮನೆಗೆ ಬರ್ತಾರೆ. ಅಡುಗೆ ಭಟ್ಟನ್ಗೆ ಚೆನ್ನಾಗಿ ಹಿಡ್ಕೊಂಡು ಇಗ್ಗ ಮಗ ಹೊಡಿತಾರೆ. ಆಗ ಅಡುಗೆ ಭಟ್ಟ ಹೇಳ್ತಾನೆ, ನಾನು ಊಟಕ್ಕೆ ವಿಷ ಹಾಕಿದ್ದೆ, ಹಾಗೆ ಇದನ್ನ ಮಾಡ್ಸಕ್ ಹೇಳಿದ್ದು ಹರ್ಷದ್ ಪಪ್ಪು ಅಂತ ಹೇಳ್ಬಿಡ್ತಾನೆ. ಅಷ್ಟರಲ್ಲಿ ಅಮ್ಜಾಲಿಗೆ ಒಂದು ಕಾಲ್ ಬರುತ್ತೆ ಎಲಿನಾ ಕಡೆಯಿಂದ. ಆ ಅಡುಗೆ ಭಟ್ಟನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈ ಶೂಟ್ ಮಾಡುವಂತಹ ಸೌಂಡು ಎಲಿನಾಗೆ ಕೇಳುತ್ತೆ. ಇಲ್ಲೇನೋ ತೊಂದರೆ ಇದೆ ಅಂತ ಅನ್ಕೋತಿರ್ತಾಳೆ. ಹಾಗೆ ಅಮ್ಜಾಲಿಗೆ ನಾನು ನಿನ್ಗೆ ಒಂದು ವಿಡಿಯೋ ಕಳಿಸಿದೀನಿ ನೋಡು ಅಂತ ಹೇಳ್ತಾಳೆ. ಆಗ ಅಮ್ಜಾಲಿ ಆ ವಿಡಿಯೋನ ನೋಡ್ತಾರೆ. ಆ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದ್ರೆ ಹರ್ಷದ್ ಪಪ್ಪು ಹಾಗೆ SP ಚೌಧರಿ ಹಾಗೆ ನಮ್ಮ ಮಿನಿಸ್ಟರ್ ಜಮೀಲ್ ಅವರು 3 ಜನ ಸೇರ್ಕೊಂಡು ರೆಹಮಾನ್ ಅವ್ರನ್ನ ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರುವಂತಹ ವಿಡಿಯೋದು. ಅಮ್ಜಾಲಿ ಎಲಿನಾಗೆ ಹೇಳ್ತಾನೆ, ಸರಿ ನೀನು ನಮ್ಮನೆಗೆ ಬಂದಿರು, ಫೋನ್ ನ ಸ್ವಿಚ್ ಆಫ್ ಮಾಡ್ಕೊ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾನೆ. ನೆಕ್ಸ್ಟ್ ಅಮ್ಜಾಲಿ ಮಿನಿಸ್ಟರ್ ಜಮೀಲ್ಗೆ ಈ ವಿಡಿಯೋನ ಸೆಂಡ್ ಮಾಡ್ತಾನೆ. ಸೆಂಡ್ ಮಾಡ್ಬಿಟ್ಟು ಫೋನ್ ಮಾಡ್ತಾನೆ, ಇನ್ 1 hour ಅಲ್ಲಿ ರೆಹಮಾನ್ ಡೆಕ್ಕೇತ್ ಇಲ್ಲಿರ್ಬೇಕು, ಇಲ್ಲಾಂದ್ರೆ ಈ ವಿಡಿಯೋನ ನಾನು ಮೀಡಿಯಾಗೆಲ್ಲ ಕಳಿಸ್ಬಿಡ್ತೀನಿ ಅಂತ ವಾರ್ ಮಾಡ್ತಾನೆ. ಹಾಗೆ ನಿನ್ ಮಗಳು ನನ್ನ ಹತ್ರ ಇದ್ದಾಳೆ, ನಿನ್ ಮಗಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಅಮ್ಜಾಲಿ. ತಕ್ಷಣ ಜಮೀಲ್ SP ಚೌಧರಿಗೆ ಕಾಲ್ ಮಾಡಿ, ನೋಡು ನನ್ನ ಮಗಳ ಪ್ರಾಣಕ್ಕೆ ತೊಂದರೆ ಇದೆ, ನೀನು ತಕ್ಷಣವೇ ರೆಹಮಾನ್ನ ರಿಲೀಸ್ ಮಾಡು ಅಂತ ಹೇಳ್ತಾನೆ. ಇದಕ್ಕೆ ತಲೆ ಕೆಡಿಸ್ಕೊಳ್ದೆ SP ಚೌಧರಿ ಫೋನ್ ನ ಕಟ್ ಮಾಡ್ತಾನೆ. ಅಮ್ಜಾಲಿಗೆ ಕಾಲ್ ಮಾಡಿ ಈ ತರ ಫೋನ್ ಕಟ್ ಮಾಡ್ದ, ಅವನು ತಲೆ ಕೆಡಿಸ್ಕೊಳ್ಲಿಲ್ಲ SP ಚೌಧರಿ ಅಂತ ಹೇಳ್ತಾನೆ. ಆಗ ಅಮ್ಜಾಲಿ SP ಚೌಧರಿದು ಸೀಕ್ರೆಟ್ ಆಫೀಸ್ ಎಲ್ಲಿದೆ ಹೇಳು ಅಂತ ಹೇಳಿ ಅಡ್ರೆಸ್ ಅನ್ನ ತಗೋತಾನೆ. ಸೀಕ್ರೆಟ್ ಆಫೀಸ್ಗೆ ಹೋಗಿ ಅಲ್ಲಿರುವಂತಹ ಆಫೀಸರ್ಸ್ಗೆಲ್ಲ ಚೆನ್ನಾಗಿ ಹೊಡೆದು ಅವ್ರನ್ನ ಫ್ಯಾನ್ಗೆ ಉಲ್ಟಾ ನೇತಾಕಿ ಪೆಟ್ರೋಲ್ ಸುರಿದ್ಬಿಟ್ಟು SP ಚೌಧರಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ನೀನೇನಾದರೂ ಇನ್ನು ಅರ್ಧ ಗಂಟೆಲಿ ರೆಹಮಾನ್ನ ಬಿಟ್ಟು ಕಳಿಸ್ನಿಲ್ಲ ಅಂದರೆ ನಿನ್ನ ಆಫೀಸ್ಗೆಲ್ಲ ಬೆಂಕಿ ಹಚ್ಚಿ ನಿನ್ನ ಆಫೀಸರ್ಸ್ನೆಲ್ಲ ಸಾಯಿಸಿ ಧ್ವಂಸ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟಕ್ಕೆ SP ಚೌಧರಿ ರೆಹಮಾನ್ನ ರಿಲೀಸ್ ಮಾಡ್ತಾನೆ. ರೆಹಮಾನ್ ಬಂದ ಅಂತ ರೆಹಮಾನ್ ಕಡೆಯವರೆಲ್ಲ ಖುಷಿ ಪಡ್ತಾರೆ. ಈ ಕಡೆ ರೆಹಮಾನ್ ಮತ್ತೆ ಅವರ ಗ್ಯಾಂಗು ಇಕ್ಬಾಲ್ ಹಾಗೆ ಅವರ ಗ್ಯಾಂಗ್ನ ಬಳಿ ಹೋಗ್ತಾರೆ. ಅಲ್ಲಿ ತುಂಬಾ ಟಿವಿಗಳಾಗಿರುತ್ತೆ. ಅಲ್ಲಿ ಇಂಡಿಯಾದು ನ್ಯೂಸ್ ಬರ್ತಾ ಇರುತ್ತೆ. ಏನಂದ್ರೆ ಇವರು ಅಕ್ಟೋಬರ್ 3 ದಾಳಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಲ್ಲ, ಆ ದಾಳಿ ಬಗ್ಗೆ 2008ರಲ್ಲಿ ನಡೆದಂತಹ ಮುಂಬೈನ ತಾಜ್ ಹೋಟೆಲ್ ದಾಳಿ ಬಗ್ಗೆ ತೋರಿಸ್ತಾ ಇರುತ್ತೆ. ಅಮ್ಜಾಲಿಗೆ ನೋಡಿ ಅಲ್ಲಿ ಎದೆನೆ ಹೊಡೆದೋಗುತ್ತೆ, ತುಂಬಾನೇ ಆಘಾತ ಆಗುತ್ತೆ. ಯಾಕೆಂದರೆ ಅಮ್ಜಾಲಿ ಈ ಥರ ಘಟನೆ ನಡೆಯುತ್ತೆ ಅಂತ ಇಂಡಿಯಾಗೆ ಆಲ್ರೆಡಿ ಇನ್ಫಾರ್ಮ್ ಕೊಟ್ಟಿದ್ರು. ಆದರೆ ಇಂಡಿಯಾದವರು ಇದನ್ನು ಕೇರ್ಲೆಸ್ ಮಾಡಿದ್ದಾರೆ. ಮತ್ತು ಇಂಡಿಯಾಗೆ ಈ ವಿಚಾರ ಗೊತ್ತಾಗಿದೆ ಅಂತ ಹೇಳಿಬಿಟ್ಟು ಪಾಕಿಸ್ತಾನಿ ಟೆರರಿಸ್ಟ್ಗಳು ಆ ಡೇಟ್ಗಿಂತ ಮುಂಚೆನೇ ಈ ತಾಜ್ ಹೋಟೆಲ್ ದಾಳಿ ನಡೆಸಿದ್ದಾರೆ. ನೆಕ್ಸ್ಟ್ ಸೀನಲ್ಲಿ ರೆಹಮಾನ್ಗೆ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ಅಂತ ಟಿಕೆಟ್ ಸಿಕ್ಕಿರುತ್ತೆ. ಇದನ್ನ ಟಿವಿಲಿ ನೋಡ್ತಿದ್ದಂತಹ SP ಚೌಧರಿ ಟಿವಿನೇ ಹೊಡೆದಾಕ್ಬಿಡ್ತಾನೆ. ಈ ಕಡೆ ಎಲಿನಾ ಅಮ್ಜಾಲಿ ಮನೇಲಿ ಇರ್ತಾಳೆ. ಅಮ್ಜಾಲಿ ಬಂದು ನಿಮ್ಮ ಅಪ್ಪನನ್ನ ಕರೆಸು, ನಿಮ್ಮ ಅಪ್ಪನ ಜೊತೆ ಮಾತಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಎಲಿನಾ ಅವರಪ್ಪ ಅಂದರೆ ಮಿನಿಸ್ಟರ್ ಅಪ್ಪ ಜಮೀಲನ್ನ ಬರೇಳ್ತಾಳೆ. ಓಕೆ, ಅವರಪ್ಪ ಬರ್ತಾರೆ ಮನೆಗೆ ಮಾತಾಡೋದಕ್ಕೆ. ಅಮ್ಜಾಲಿ ಜಮೀಲ್ಗೆ ಹೇಳ್ತಾರೆ, ನೀನು ಹರ್ಷದ್ ಪಪ್ಪು, ರೆಹಮಾನ್ ಡೆಕ್ಕೇಟ್, ಬಾಬು ಡೆಕ್ಕೇಟ್ ಹಾಗೂ SP ಚೌಧರಿ ಇವ್ರನ್ನೆಲ್ಲ ಒಂದ್ ಮಾಡಿ ನಿನ್ ಜೊತೆನೇ ಇಟ್ಕೋಬೇಕು ಅಂತ ಅನ್ಕೊಂಡೆ. ಆದ್ರೆ ಇವರೆಲ್ಲ ನಿನ್ಗೆ ಮೋಸ ಮಾಡಿದ್ರು. ಇಡೀ ಪಾಕಿಸ್ತಾನದ ಅಧಿಕಾರ ನಿನ್ ಕೈಯಲ್ಲಿ ಇರಬೇಕು ಅಂತಂದ್ರೆ ನಿನ್ ಜೊತೆ ಎಂಥವ್ರು ಇರಬೇಕು ಗೊತ್ತಾ? ನಿನ್ ವಂಶದವರೇ ಆಗಿರ್ಬೇಕು, ನೀನು ಗೊತ್ತಿರೋರೇ ಆಗಿರ್ಬೇಕು ಅಂತ ಹೇಳ್ತಾನೆ. ಈ ಮಾತಿನ ಒಳ ಅರ್ಥನ ಅರಿತ ಜಮೀಲ್ ತನ್ನ ಮಗಳು ಎಲಿನಾನ ಅಮ್ಜಾಲಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ಫ್ರೆಂಡ್ಸ್, ಇಲ್ಲಿ ಅಮ್ಜಾಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ರೆಹಮಾನ್ ಡೆಕ್ಕೇತ್ನ ನಂತರ ಇಡೀ ಲೇಯಾರಿ ಟೌನ್ನ ಅಧಿಕಾರನ ನನ್ನ ಕಂಟ್ರೋಲ್ಗೆ ತಗೋಬೇಕು, ಹಾಗೆ ಜಮೀಲ್ ಮಗಳನ್ನ ಮದ್ವೆ ಆಗೋದ್ರಿಂದ ರಾಜಕೀಯವಾಗಿ ಸಪೋರ್ಟ್ ಸಿಗುತ್ತೆ, ಹಾಗೆ ಇಂಡಿಯಾದ ವಿರುದ್ಧ ಪಾಕಿಸ್ತಾನಿಗಳು ಏನೇನೆಲ್ಲ ಕ್ರಿಮಿನಲ್ ಕೆಲಸವನ್ನ ಮಾಡ್ತಾರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಪಾಕಿಸ್ತಾನದಲ್ಲಿ ಇದ್ಕೊಂಡು ಇಂಡಿಯಾನ ಯಾವ ತರ ಸೇಫ್ ಮಾಡ್ಬೋದು ಅನ್ನೋದು ಅಮ್ಜಾಲಿಯ ಪ್ಲಾನ್ ಆಗಿರುತ್ತೆ.
ನೆಕ್ಸ್ಟ್ ಸೀನಲ್ಲಿ ಅಮ್ಜಾಲಿ ಹಾಗೆ ಎಲಿನಾಳ ಮದುವೆ ನಡೀತಾ ಇರುತ್ತೆ. ಈ ಮದುವೆಗೆ ಸಾಕಷ್ಟು ಜನ ಬಂದಿರ್ತಾರೆ. ಹಾಗೆ ಈ ಕಡೆ ಒಂದು ಪ್ಲಾನ್ ಕೂಡ ನಡೀತಾ ಇರುತ್ತೆ. ISI ಮುಖ್ಯಸ್ಥ ಇಕ್ಬಾಲ್ ರೆಹಮಾನ್ ಡೆಕೆತ್ ಜೊತೆ ಮಾತಾಡ್ತಾ ಇರ್ತಾರೆ. ನಾವು ಭಾರತದ ಮೇಲೆ ಒಂದು ದೊಡ್ಡ ಅಟ್ಯಾಕ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನಮಗೆ ಸಾಕಷ್ಟು ವೆಪನ್ಸ್ ಬೇಕು, ಯಾವಾಗ ಕಳಿಸ್ಕೊಡ್ತೀರಾ ಅಂತ ರೆಹಮಾನ್ನ ಕೇಳ್ತಾ ಇರ್ತಾರೆ. ರೆಹಮಾನ್ ಅವ್ರ ತಮ್ಮನನ್ನ ಕೇಳ್ತಾರೆ. ತಮ್ಮ ತುಂಬಾನೇ ಚೆನ್ನಾಗಿ ಕುಡಿದಿರ್ತಾರೆ. ಹಾಗಾಗಿ ಡೈರಿ ಎತ್ಕೊಳ್ತಾರೆ ಡೇಟ್ ಹೇಳೋದಕ್ಕೆ ಅಂತ. ಡೈರಿ ಕೆಳಗಡೆ ಬಿದ್ದೋಗುತ್ತೆ. ಅಷ್ಟಕ್ಕೆ ಅಮ್ಜಾಲಿ ಅಲ್ಲಿಗೆ ಬಂದು ಡೈರಿನ ಎತ್ಕೊಂಡು 9ನೇ ತಾರೀಕು ನಾವು ಫ್ರೀ ಇದೀವಿ, 9ನೇ ತಾರೀಕಿಗೆ ನಿಮಗೆ ವೆಪನ್ಸ್ನೆಲ್ಲ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ತಾನೆ. ಹೀಗೆ ಒಂದಿನ ರಾತ್ರಿ ಅಮ್ಜಾಲಿ ಆ ಡೈರಿಯಲ್ಲಿ ರೆಹಮಾನ್ ಡೆಕೆತ್ನ ಹೆಸರು ಬರೀತಾನೆ. ಅಂದ್ರೆ ಇದರ ಅರ್ಥ ರೆಹಮಾನ್ ಡೆಕೆತ್ನ ಸಾಯಿಸ್ತೀನಿ ಅನ್ನೋದಾಗಿರುತ್ತೆ. ಈ ಕಡೆ ರೆಹಮಾನ್ ಡೆಕೆತ್ ಹಾಗೆ ಅವರ ಗ್ಯಾಂಗು ಯಾವುದೋ ಕೆಲಸದ ಮೇಲೆ ಬಂದಿರ್ತಾರೆ. ಆಗ ರೆಹಮಾನ್ ತಮ್ಮನಿಗೆ ಒಂದು ಕಾಲ್ ಬರುತ್ತೆ, ಐಟಮ್ಸ್ ರೆಡಿ ಇದೆ ಬನ್ನಿ ಅಂತ. ಆಗ ರೆಹಮಾನ್ ತಮ್ಮ ಅಮ್ಜಾಲಿಗೆ ನೀನು ಅಣ್ಣನ ಜೊತೆ ಹೋಗು, ನಾನು ಐಟಮ್ಸ್ ಅಂದರೆ ಮದ್ದುಗುಂಡುಗಳನ್ನ ತರೋದಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಅಮ್ಜಾಲಿ ಕಾರ್ನ ಓಡಿಸ್ಕೊಂಡು ಟ್ರಾಫಿಕ್ ಜಾಮ್ ಆಗಿರುವಂತಹ ಒಂದು ಜಾಗಕ್ಕೆ ಬಂದು ಕಾರ್ನ ನಿಲ್ಲಿಸ್ತಾನೆ. ಇವರ ಕಾರ್ ಮುಂದೆ ರೆಹಮಾನ್ ಕಡೆಯವನೇ ಒಬ್ಬ ಬೈಕಲ್ಲಿ ಇರ್ತಾನೆ. ಹೀಗೆ ಟ್ರಾಫಿಕ್ ಮೂವ್ ಆಗುತ್ತೆ, ಬೈಕ್ನವನು ಕೂಡ ಮೂವ್ ಆಗ್ತಾನೆ. ಆದರೆ ಅಮ್ಜಾಲಿ ಮಾತ್ರ ಲೆಫ್ಟ್ಗೆ ಕಾರ್ನ ತಿರುಗಿಸ್ಕೊಳ್ತಾರೆ. ಒಂದು ಫಾರೆಸ್ಟ್ನ ಕಡೆಗೆ ಕಾರ್ನ ಓಡಿಸ್ತಾ ಬರ್ತಾರೆ. ಆಗ ಈ ಕಡೆ ರೆಹಮಾನು ಮಲಗಿರ್ತಾರೆ. ಅವ್ರಿಗೆ ಎಚ್ಚರ ಆಗುತ್ತೆ. ನಾವೆಲ್ಲಿ ಹೋಗ್ತಾ ಇದೀವಿ, ಯಾವ ಕಡೆ ಹೋಗ್ತಾ ಇದೀಯಾ ಅಂತ ಅಮ್ಜಾಲಿಗೆ ಕೇಳ್ತಾರೆ. ಆ ಕಡೆ ಟ್ರಾಫಿಕ್ ಜಾಸ್ತಿ, ಅದಕ್ಕೆ ನಾ ಈ ರೂಟಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆ ನನ್ನ ತಮ್ಮ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವನು ಐಟಮ್ಸ್ ತರೋದಕ್ಕೆ ಹೋಗಿದ್ದಾನೆ ಅಂತ ಅಮ್ಜಾಲಿ ಹೇಳ್ತಾನೆ. ಹಾಗೆ ಬೈಕ್ನವನು ಎಲ್ಲಿ ಅಂತ ಕೇಳೋದಕ್ಕೆ ಅವನು ಟ್ರಾಫಿಕಲ್ಲಿ ಆ ಕಡೆಗೆ ಮೂವ್ ಆಗ್ಬಿಟ್ಟ ಅಂತ ಹೇಳ್ತಾನೆ. ರೆಹಮಾನ್ ಅಮ್ಜಾಲಿಗೆ ಸರಿ ಕಾರ್ನಾದ್ರೂ ನಿಲ್ಸು ಅಂತ ಹೇಳ್ತಾನೆ. ಅದಕ್ಕೆ ಅಮ್ಜಾಲಿ ಇಲ್ಲ, ಇಲ್ಲೆಲ್ಲ ನಿಲ್ಸ್ಬಾರ್ದು, ರಸ್ತೆ ಸರಿಗಿಲ್ಲ ಅಂತ ಹೇಳಿ ಫಾರೆಸ್ಟ್ ಕಡೆಗೆ ಹೋಗ್ತಾ ಇರ್ತಾನೆ. ಇದರಿಂದ ರೆಹಮಾನ್ಗೆ ಡೌಟ್ ಬರುತ್ತೆ. ಡೌಟ್ ಬಂದು ಅಮ್ಜಾಲಿ ಮೇಲೆ ಕಾರ್ ಒಳಗಡೆನೆ ಅಟ್ಯಾಕ್ ಮಾಡ್ತಾನೆ. ಅಮ್ಜಾಲಿ ಹಾಗೆ ರೆಹಮಾನ್ ನಡುವೆ ಕಾರ್ ಒಳಗಡೆನೆ ದೊಡ್ಡ ದೊಡ್ಡ ಹೊಡೆದಾಟ ನಡೆಯುತ್ತೆ. ಹಾಗೆ ಅಮ್ಜಾಲಿ ಇದೇ ಟೈಮ್ಗೆ ಒಂದು ಕಬ್ಬಿಣದ ಪೈಪ್ಗೆ ಕಾರ್ನ ತಗೊಂಡೋಗಿ ಗುದ್ದಿಸ್ಬಿಡ್ತಾನೆ. ಇದರಿಂದ ಕಾರಲ್ಲಿದ್ದಂತಹ 5 ಜನಕ್ಕೂ ಕೂಡ ತುಂಬಾನೇ ಪೆಟ್ಟಾಗಿರುತ್ತೆ. ರೆಹಮಾನ್ಗೆ ಪ್ರಜ್ಞೆ ತಪ್ಪೋಗಿರುತ್ತೆ. ಅಮ್ಜಾಲಿಗೂ ಕೂಡ ತುಂಬಾನೇ ಏಟಾಗಿರುತ್ತೆ. ಆದ್ರೆ ಅವನು ಕಾರಿಂದ ಎಳೆದು ಕಾಡು ಒಳಗಡೆ ಓಡ್ತಾನೆ. ಫ್ರೆಂಡ್ಸ್, ನಮಗೆ ಇಲ್ಲಿ ತೋರಿಸ್ತಾರೆ ಅಮ್ಜಾಲಿ ಹಾಗೆ ಮಿನಿಸ್ಟರ್ ಅಪ್ಪ ಜಮೀಲ್ ಹಾಗೆ SP ಚೌಧರಿ 3 ಜನ ಸೇರಿ ರೆಹಮಾನ್ನ ಸಾಯಿಸೋದಾಗಿ ಪ್ರೀ ಪ್ಲಾನ್ ಮಾಡಿರ್ತಾರೆ. ಈ ಕಡೆ ಟ್ರಾಫಿಕ್ನಲ್ಲಿ ಮಿಸ್ ಆಗಿದ್ದಂತಹ ರೆಹಮಾನ್ ಡೆಕೆತ್ ಕಡೆಯವನು ಬೈಕ್ನಲ್ಲಿ ಬರ್ತಾನೆ ಕಾರ್ ಬಳಿ. ಅಲ್ಲಿ ರೆಹಮಾನ್ನ ನೋಡಿ ಅವ್ರನ್ನ ಎತ್ತೋದಕ್ಕೆ ಟ್ರೈ ಮಾಡ್ತಾನೆ. ಆಗ ರೆಹಮಾನ್ ಡೆಕೆತ್ ಅಮ್ಜಾ ಹಿಂದೆ ಓಡು ಅಂತ ಹೇಳ್ತಾನೆ. ಬೈಕ್ನವನು ಅಮ್ಜಾಲಿ ಕಡೆ ಓಡಿ ಬಂದು ಅಮ್ಜಾಲಿ ಕಡೆಗೆ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಅವ್ನ ಗನ್ನಲ್ಲಿ ಬುಲೆಟ್ಗಳು ಖಾಲಿ ಆಗ್ಬಿಡುತ್ತೆ. ಈಗ ಅಮ್ಜಾ ಆ ಬೈಕ್ನವನ್ಗೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಅಗದಿಂದ ಮರಕ್ಕೆ ನೇತಾಕಿ ಕಟ್ಟಿ ಅವನ್ನ ಕ್ರೂರವಾಗಿ ಸಾಯಿಸ್ತಾನೆ. ಈ ಕಡೆ SP ಚೌಧರಿ ಕಡೆಯವರು ರೆಹಮಾನ್ ಡೆಕೆತ್ ಕಡೆಯವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. SP ಚೌಧರಿ ಕಡೆಯವರು ರೆಹಮಾನ್ ಡೆಕೆಟ್ ಕಡೆಯವ್ರಿಗೆಲ್ಲ ಶೂಟ್ ಮಾಡಿ ಸಾಯಿಸ್ತಾರೆ. ಆದರೆ ರೆಹಮಾನ್ ಹತ್ರ ಗನ್ನಲ್ಲಿ ಬುಲೆಟ್ ಇರೋದಿಲ್ಲ. ಅದಕ್ಕೆ SP ಚೌಧರಿಗೆ ಹೊಡೆಯೋದಕ್ಕೆ ಹೋಗ್ತಾರೆ. ಇವರಿಬ್ಬರ ನಡುವೆ ದೊಡ್ಡ ಹೊಡೆದಾಟ ಶುರುವಾಗುತ್ತೆ. ಈ ಹೊಡೆದಾಟದಲ್ಲಿ ರೆಹಮಾನ್ ಡೆಕೆಟ್ SP ಚೌಧರಿನ ಸಾಯಿಸೋದಕ್ಕೆ ನೋಡ್ತಾರೆ. ಅಷ್ಟರಲ್ಲಿ ಅಮ್ಜಾಲಿ ಹಿಂದೆಯಿಂದ ಬಂದು ರೆಹಮಾನ್ ಡೆಕೆಟ್ಗೆ ಹೊಡಿತಾರೆ. ಇದರಿಂದ ರೆಹಮಾನ್ ಡೆಕೆಟ್ ಜ್ಞಾನ ತಪ್ಪಿ ಬೀಳ್ತಾರೆ. ಹಾಗೆ ಅಮ್ಜಾಲಿ ಹೇಳ್ತಾರೆ SP ಚೌಧರಿಗೆ ಇವನ ಕತ್ತಿಗೆ ಶೂಟ್ ಮಾಡು ಅಂತ. ಫ್ರೆಂಡ್ಸ್, ಯಾಕೆ ಕತ್ತಿಗೆ ಶೂಟ್ ಮಾಡು ಅಂತ ಹೇಳ್ತಾನೆ ಅಂದ್ರೆ ಬೇರೆ ಕಡೆ ಶೂಟ್ ಮಾಡಿದ್ರೆ ಒಂದೇ ಸಲ ಪ್ರಾಣ ಹೋಗ್ಬಿಡುತ್ತೆ. ಆದ್ರೆ ಕತ್ತಿಗೆ ಶೂಟ್ ಮಾಡಿದ್ರೆ ಮಿನಿಮಮ್ 15 ನಿಮಿಷ ಬದುಕಿರ್ತಾರೆ, ವಿಲ್ವಿಲ್ಲ ಅಂತ ಒದ್ದಾಡ್ತಾರೆ. ನಂತರ SP ಚೌಧರಿ ರೆಹಮಾನ್ ಡೆಕೆಟ್ನ ಕತ್ತಿಗೆ ಶೂಟ್ ಮಾಡ್ತಾರೆ. ನಂತರ ಅಮ್ಜಾಲಿ ನಾಟಕ ಆಡ್ಕೊಂಡು ಯಾವುದೋ ಒಂದು ಆಟೋದಲ್ಲಿ ರೆಹಮಾನ್ ಡೆಕೆಟ್ನ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರು ಚೆಕ್ ಮಾಡಿಬಿಟ್ಟು ಪ್ರಾಣ ಹೋಗಿದೆ ಅಂತ ಹೇಳ್ತಾರೆ. ಇದು ಅಮ್ಜಾಲಿಯ ನಾಟಕ ಆಗಿತ್ತು. ನೆಕ್ಸ್ಟ್ ಈ ಕಡೆ ಅಮ್ಜಾಲಿ ರೆಹಮಾನ್ ಡೆಕೆತ್ ತಮ್ಮನಿಗೆ ಕಾಲ್ ಮಾಡ್ತಾರೆ. SP ಚೌಧರಿ ಈ ಥರ ರೆಹಮಾನ್ ಮೇಲೆ ಅಟ್ಯಾಕ್ ಮಾಡಿದ್ರು, ನಾನು ಅವ್ರನ್ನ ಕಾಪಾಡೋದಕ್ಕೆ ನೋಡಿದೆ, ಆದರೆ ರೆಹಮಾನ್ ಡೆಕೆತ್ ಬದುಕಲಿಲ್ಲ, ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿ ನಾಟಕ ಮಾಡ್ತಾನೆ. ಅಲ್ಲಿಗೆ ರೆಹಮಾನ್ ತಮ್ಮ ಕೂಡ ಬರ್ತಾರೆ. ಇಡೀ ಲೇಯಾರಿ ನ್ಯೂಸ್ ಚಾನಲ್ ಎಲ್ಲ ಇದೇ ಸುದ್ದಿ ಹರಿದಾಡ್ತಾ ಇರುತ್ತೆ. ಅಮ್ಜಾಲಿ ರೆಹಮಾನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ದ, ಆದ್ರೆ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಅಂತ. ಹೀಗೆ ಅಮ್ಜಾಲಿ ನಾಟಕ ಆಡ್ತಾ ಇಡೀ ಲೇಯಾರಿ ಜನರ ನಂಬಿಕೆಯನ್ನ ಗಳಿಸ್ತಾನೆ. ಅಮ್ಜಾಲಿ ಮನೆಗೆ ಬರ್ತಾನೆ. ಅಲ್ಲಿ ಎಲಿನಾ ಕೂಡ ಇರ್ತಾಳೆ. ಅಮ್ಜಾಲಿ ಬಂದು ಡೈರಿಯನ್ನ ತೆಗೆದು ನೋಡ್ತಾನೆ. ಡೈರಿ ತೆಗೆದಾಗ 2002ರ ಫ್ಲಾಶ್ ಬ್ಯಾಕ್ ಸ್ಟೋರಿಗೆ ಹೋಗುತ್ತೆ. ಇಲ್ಲಿ ನಮಗೆ ಜೈಲಲ್ಲಿ ಒಬ್ಬ ಖೈದಿ ಇರೋದನ್ನ ತೋರಿಸ್ತಾರೆ. ಈ ಖೈದಿ ಬೇರೆ ಯಾರು ಅಲ್ಲ, ಅಮ್ಜಾಲಿ. ಅಜಯ್ ಸನ್ಯಾಲ್ ಅವರು ಪ್ಲಾನ್ ಮಾಡಿರೋ ಪ್ರಕಾರ ಮಿಷನ್ ದುರಂಧರ್ ಅಂದ್ರೆ ಮಿಷನ್ ದುರಂಧರ್ ಅಂದ್ರೆ ಶತ್ರುಗಳು ಇರೋ ಜಾಗಕ್ಕೆ ಹೋಗಿ ಅವರ ಮಧ್ಯೆನೇ ಇದ್ದು ಅವರಂತೆ ಅವರ ಹಾಗು ಹೋಗುಗಳನ್ನ ತಿಳ್ಕೊಂಡು ಅವರ ಕಥೆಯನ್ನ ಮುಗಿಸೋದೇ ಮಿಷನ್ ದುರಂಧರ್. ಅಂದಹಾಗೆ ಇಂತಹ ಕೆಲಸಕ್ಕೆ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದರಲ್ಲಿ ಜಸ್ಕ್ರಿತ್ ಸಿಂಗ್ ಕೂಡ ಒಬ್ಬ. ಜಸ್ಕ್ರಿತ್ ಸಿಂಗ್ ಅನ್ನೋ ವ್ಯಕ್ತಿನ ಅಮ್ಜಾಲಿ ಅಂತ ಹೆಸರು ಚೇಂಜ್ ಮಾಡಿ ಪಾಕಿಸ್ತಾನದ ಲೇಯಾರಿಗೆ ಕಳಿಸ್ಕೊಡಲಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ದುರಂಧರ್ನ ಪಾರ್ಟ್ 1 ಮುಕ್ತಾಯಗೊಳ್ಳುತ್ತೆ. ಪಾರ್ಟ್ 2 ನಲ್ಲಿ ಅಮ್ಜಾಲಿ ಇಡೀ ಲೇಯಾರಿಯನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಏನೇನೆಲ್ಲ ಮಾಡ್ತಾರೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.